ಶ್ರೀ ಗುರು ಸಿದ್ಧಾರೂಢಾಯ ನಮಃ. ಪುಣ್ಯಾತ್ಮರೇ, ನಾವು 4 ದಿನ ಇರಾಕ ಬಂದು ಹೋಗವ್ರು, ಇದರ ಮಾಲಕರು ನಾವಲ್ಲ. ನಮ್ಮ ತಲೆಯಾಗ ಭ್ರಾಂತಿ ಬಂದತಿ, ಇದು ಶಾಶ್ವತವಾಗಿದ್ದು ಇದಕ್ಕೆ ನಾನೇ ಒಡೆಯ ಅಂತ. ಗುಬ್ಬಿ ಹೆರವರ ಮನೆಯ ತನ್ನದೆಂಬಂತೆ. ಅವು ಜಗಳ ಮಾಡ್ತಾವ. ಗುಬ್ಬಿ ನೋಡ್ಬೇಕು, ಬ್ಯಾರೆದರ ಮನೆಯಾಗ ಬಂದು ಅವು ಗೂಡು ಕಟ್ಟಿ ಬ್ಯಾರೆ ಗುಬ್ಬಿ ಬಂತಂದ್ರ ಜಗಳ ಮಾಡ್ತಾವು. ಇದು ನನ್ನ ಮನೆ, ಇದು ನನ್ನ ಮನೆ ಅಂತ. ಹಂಗ ಇದರ ಮಾಲಕ್ ಬ್ಯಾರೇನೆ ಅದಾನ, ನಾವು ಮಾಲಕರು ಅನ್ನುವಂತ ದುರಭಿಮಾನಕ್ಕೆ ನಾವು ಒಳಗಾಗಿವಿ. ಆ ಜಿಡ್ ನಮ್ಮ ತಲೆಯಾಗಿಂದ ಹೋಗ್ಬೇಕಂದ್ರ ಸದ್ಗುರುಗಳ ಭೇಟಿ ನಮಗಾಗಬೇಕು. ಸಿದ್ಧಾರೂಢಜ್ಜವರು ಸಂಚಾರ ಕಾಲದೊಳಗ ನಡೆದಂತ ಒಂದು ವಿಶೇಷ ಲೀಲೆ. ಅಜ್ಜ ಅಡ್ಡಾಡ್ಕೊಂತ ಬೂದನ ಗುಡ್ಡಕ್ಕೆ ಬಂದ್ರಂತ. ಬೂದನ ಗುಡ್ಡದ ರಮ್ಯವಾದ ತಾಣದಲ್ಲಿ ವಿಹರಿಸ್ತಾ ಕೆಟ್ಟ ಬಿಸಿಲಾಗ ಅಡ್ಡಾಡ್ಕೊಂತ ಗುಡ್ಡ ಇಳಿದು ಬರೋ ಮುಂದ ಒಂದು ಸುಂದರವಾಗಿರುವಂತ ಮಾವಿನ ತೋಟ ಕಾಣಿಸ್ತ. ಬಹಳ ವಿಶಾಲವಾದ ತೋಟ. ಬ್ಯಾಸತ್ತಿದ್ರು ಬಿಸಿಲಿನ ಸಲುವಾಗಿ ಹೋಗಿ ಒಂದು ಗಿಡದ ಬುಡಕ್ಕ ನೆಳ್ಳಿಗ ಕುಂತ್ರ ಆ ಗಿಡ ವಿಚಾರ ಮಾಡತಂತ, ಆಹಾ, ನಾ ಎಂತ ಪುಣ್ಯ ಮಾಡಿದೀನಪ್ಪ, ಸಾಕ್ಷಾತ್ ಪರಮಾತ್ಮ ಬಂದು ನನ್ನ ಬುಡಕ ಕುಂತಾನಂದ್ರ ಈ ಪರಮಾತ್ಮನ ಸೇವಾ ನಾ ಹೆಂಗ ಮಾಡ್ಲಿ ಅಂತ ಆ ಮಾವಿನ ಗಿಡ ವಿಚಾರ ಮಾಡಿ ಸಿದ್ಧಾರೂಢಪ್ಪನ ಮುಂದ ಒಂದು ಹಣ್ಣಾದಂತ ಒಂದು ಹಣ್ಣನ್ನ, ಮಾವಿನ ಹಣ್ಣು ಕೆಳಗ್ ಬೀಳಿಸ್ತಂತ ಗಿಡ. ಅಜ್ಜವರಿಗೂ ಹಸುವಾಗಿತ್ತ. ಸಂತೋಷದಿಂದ ಆ ಹಣ್ಣು ತಗೊಂಡು ಇನ್ನೇನ್ ತಿನ್ಬೇಕನ್ನೋದ್ರಾಗನ ಆ ತೋಟದ ಮಾಲಕ ಬಂದವನ ಬಾಯಿಗೆ ಬಂದಂಗ ಬೈತಾನ. ಏನೋ ಮಗನ, ಏನ್ ನಿಮ್ಮ ಅಪ್ಪಂದಂತ ಮಾಡಿದಿ ಏನ್ ತೋಟನ? ಯಾರದಿದ? ನಂದಿದ. ಇದ್ರ ಮಾಲಕ್ ಯಾರು ಅನ್ನೋದು ಗೊತ್ತಾಯ್ತಾ ನಿನಗ ಅಂತಂದು ಜಬರಿಸಿದ ಸಿದ್ಧಾರೂಢರಿಗೆ. ಸಿದ್ಧಾರೂಢಪ್ಪರಂದ್ರಂತ, ಹೌದಪ್ಪ, ಇದರ ಮಾಲಕನ ಪರಿಚಯ ನನಗ್ ಬಹಳ ಚಲೋ ಐತಿ, ಆದ್ರ ನಿನಗ ಗೊತ್ತಿಲ್ಲ ಅಂದ್ರ ಸಿದ್ಧಾರೂಢ. ಇವ್ರಿಬ್ಬರ ಮಾತು ಗದ್ಲ ನೋಡಿ ತೋಟದಾಗಿನ ಆಳ ಮಂದಿಲ್ಲ ಓಡಿ ಬಂದ್ರ ಏನ್ ಗದ್ಲ ಅಂತ. ಅವ ಮಾಲಕ್ ಸಿಟ್ಟಿಗೆದ್ದಂತಾನ, ಹುಚ್ಚಿಗೆಚ್ಚದ ಏನು, ನಾನ ಮಾಲಕ್, ನನ್ನ ಮುಂದ ನಿಂತ ಮಾಲಕನ ಪರಿಚಯ ನಿನಗಿಂತ ಹೆಚ್ಚು ನನಗ ಚಲೋ ಗೊತ್ತೈತಂತೀಯಲ್ಲ ಅಂತ ಬಾಯಿಗೆ ಬಂದಂಗ ಬಯಾಕತ್ತ. ಸಿದ್ಧಾರೂಢರು ಅಣಕ ಮಾಡಿ ನಕ್ರಂತ. ಯಾಕಂದ್ರ ಇವ ಟೆಂಪ್ರವರಿ ಮಾಲಕ, ಪರ್ಮನೆಂಟ್ ಮಾಲಕ ಪರಮಾತ್ಮ. ದೇವನ ಮನೆ ಇದು, ಈ ಜಗವೆಲ್ಲ, ಬಾಡಿಗೆದಾರರು ನಾವುಗಳೆಲ್ಲ. ಅವರು ನಕ್ಕಿದ್ದು ನೋಡಿ ಅವನಿಗೆ ಅಸಹ್ಯ ಅನಿಸ್ತು. ಆದ್ರೂ ಮಾಲಕ ದೊಡ್ಡ ಪೈಲ್ವಾನ್ ಇದ್ನಂತ್ರಿ. ಅವನು ಜಟ್ಟಿ ಇದ್ದ. ಸುತ್ತ 10 ಹಳ್ಳಿಯಾಗ ಅವನ್ನ ಕುಸ್ತಿಯಾಗ ಗೆಲ್ಲವ್ರು ಯಾರಿದ್ದಿಲ್ಲ. ಅದು ಈ ಪೈಲ್ವಾನ್ರಿಗೆ ಆ ಕೊಬ್ಬಿದು ಗೂಳಿಗತೆ ಇರ್ತಾರ. ಅವ್ರಿಗೆ ಎದುರಿಗೆ ಅವರ ಸಿಕ್ಕರ ಕಾಲ ಕೆರೆದ ಜಗಳಕ್ಕೆ ಹೆಂಗ್ ನಿಲ್ತಾವಲ್ಲ, ಹಂಗ ಸಿದ್ಧಾರೂಢರಿಗೆ ಶಡ್ ಹೊಡೆದಂತವ. ಏನೋ ಮಗನ, ಮಾಲಕನ ಮುಂದೆ ನಿಂತು ಮತ್ಯಾ ಮಾಲಕನ ಸುದ್ದಿ ಮಾತಾಡ್ತೀಯೋ, ನಿನ್ನ ಮುರ್ದ ಒಗಿತಾನೆ ಅಂತ ಶಡ್ ಹೊಡೆದ. ಅವಾಗ ಸಿದ್ಧಾರೂಢಪ್ಪರು ಸೂಕ್ಷ್ಮವಾಗಿ ಗಮನಿಸಿದ್ರಂತ. ಅವನು ವೃತ್ತಿ ಚೆನ್ನಾಗಿದ್ದು, ಅವನಿಗೆ ಸಾತ್ವಿಕ ಇದ್ದ, ಆದ್ರ ತನ್ನ ತಾಕತ್ತಿನ ಒಂದು ದುರಹಂಕಾರ ಇತ್ತು ಅವನಿಗೆ. ಅಜ್ಜವ್ರು ವಿಚಾರ ಮಾಡಿದ್ರು, ಒಳ್ಳೆವದಾನ ಇವನಿಗ, ಇವನ ಅಹಂಕಾರ ಬಿಡಿಸ್ಬೇಕು, ಇವನ ಅಭಿಮಾನ ಬಿಡಿಸ್ಬೇಕಂತ ಹೇಳಿ ಅಜ್ಜವ್ರು ಏನ್ ಮಾಡಿದ್ರಂದ್ರ, ಏನಪ್ಪ ಶಡ್ ಹೊಡಿತಿ ಅಂದ್ರ ಕುಸ್ತಿ ಆಡ್ತೀನು ಅಂತ ಕೇಳಿದ್ರು. ಅವಾಗ ಸುತ್ತಮುತ್ತಿದ್ದ ಆಳ ಮನುಷ್ಯರು ಹೇಳಿದ್ರ, ಕಡ್ಡಿ ಪೈಲ್ವಾನ್ ಇದ್ದಂಗದಿ, ನಿನಗೆ ಯಾಕೋ ಅವನು ಕುಸ್ತಿ ಸುದ್ದಿ, ತಪ್ಪಾತಂತೇಳಿ ಹೋಗ್ಬಿಡು, ಮತ್ತವನ್ ಕೈಯಾಗ ಸಿಕ್ಕ ನೀನು ಮುದ್ದೆ ಹಾಕಿ ಅಂತಂದ್ ಹೇಳಿ ಆಳ ಮಕ್ಕಳು ಹೇಳಿದ್ರು. ಇಲ್ಪ, ನನಗೂ ಕುಸ್ತಿ ಆಡಿ ಬಾಳ ದಿನ ಆಗೈತಿ, ಇವನ್ ನೋಡ್ ನನಗೂ ಕುಸ್ತಿ ಆಡ್ಬೇಕಂತ ನನಗೂ ಹುರುಪಾಗಕೈತಿ ಅಂದ ಸಿದ್ಧಾರೂಢಪ್ಪರು ಅಂದ್ರು. ಅವಾಗ ಆಳ ಮಕ್ಕಳು ಅಂದ್ರಂತ, ಇವನ್ ಹಣೆ ಬರ ಸುಮಾರ ಎಂತೆಂತ ಪೈಲವಾನ್ರ ಮಣ್ಣು ಮುಗ್ಸ್ಯಾನ ನಮ್ ಜಟ್ಟಿ. ಅವ ಜಟ್ಟಿ ಹುರುಪಾದ. ಒಬ್ಬ ಬಡಕ ಮನುಷ್ಯ ನನಗೆ ತೊಡಿ ತಟ್ತಾನಂದ್ರ, ಮಗನ ನೋಡ, ಈ ಕುಸ್ತಿ ಒಳಗ ಏನಾರ ನೀ ಗೆದ್ದಿ ಅಂದ್ರ ನನ್ನ ತೋಟದಾಗ ಎಟ್ಟ ಹಣ್ಣದವು ಅಟ್ಟು ನಿನಗ. ಅಕಸ್ಮಾತ್ ನಾ ಗೆದ್ದಿ ಅಂದ್ರ ನೀನು ನನ್ನ ಕೈಯಾಗ ಸಾಯೋತನ ಆಳವಾಗಿ ದುಡಿಬೇಕು ನಮ್ಮ ತೋಟದಾಗ ಅಂದ. ಸಿದ್ಧಾರೂಢ ಷರತ್ತಿಗೆ ಒಪ್ಪಿಕೊಂಡ್ರಂತ. ಇವ್ರು ಯಾರು ಅನ್ನೋದು ಅವನಿಗೆ ಗೊತ್ತಾಗಿಲ್ಲ.
ಹೊಡಿ ತಟ್ಟು ಬಿಟ್ಟ. ಸಿದ್ಧಾರೂಢರು ಎಲ್ಲ ಅರ್ಬಿ ತೆಗದ ಶಡ್ ಹೊಡೆದ್ ನಿಂತ್ರು. ಕುಸ್ತಿ ಚಲೋ ಆತ. ಆಳ ಮಕ್ಕಳಂದ್ರು ಇವ್ನ ಹಣೆ ಬರೋ ಸುಮಾರು ಇವ್ನು ಮುರ್ದವಾಗಿತ್ತ ನಮ್ ಸಾವುಕಾರ. ನೋಡೋದ್ರೊಳಗನ ಕೆಲವೇ ಸೆಕೆಂಡ್ನಾಗ ಸಿದ್ಧಾರೂಢರು ಒಂದ್ ಪಟ್ಟ ಹಾಕಿ ಎಬುಶ್ ಅವ್ನ ಕೆಳ ಹೋಗದ್ರಂತ. ಒಗದ್ ಹೇಳ್ತಾರ, ತಮ್ಮ ಇದು ಈ ಪಟ್ಟು. ಮತ್ ಎದ್ರು ಮತ್ತೊಂದ್ 2 ಸೆಕೆಂಡ್ನಾಗ ಮತ್ ಎಬುಶ್ ಹೋಗದ್ರ. ಮತ್ತೊಂದ್ ಪಟ್ಟು ಹಾಕಿದ್ರ. ಒಂದಲ್ಲ ಎರಡಲ್ಲ 35-40 ಪಟ್ಟು ಹಾಕಿ ಇದು ಈ ಪಟ್ಟು ಅಂತ ಹೇಳಿ ಆ ಜಟ್ಟಿಗೆ ಗೊತ್ತಿರುವಂತ ಗೊತ್ತಿರ್ಲಾರ್ದಂತ ಎಲ್ಲಾ ಪಟ್ಟು ಹಾಕಿ ಅವನನ್ನು ಎಬಿಸಿ ಹೋಗದ್ರಂತ. ಅವಾಗ ಜನಕ್ಕೆ ಆಶ್ಚರ್ಯ, ಇಂತ ಕಡ್ಡಿ ಪೈಲ್ವಾನ ನಮ್ ಜಟ್ಟಿನ ಎಬಿಸಿ ಹೋಗದ್ನಲ್ಲ, ಎಂತ ವಿಶೇಷ ಅಂತ ಹೇಳಿ ಎಲ್ಲ ಚಪ್ಪಾಳಿ ಹೊಡೆದ್ರ, ಕೇಕಿ ಹೊಡಿಯಕತ್ರು. ಯಪ್ಪ ಇನ್ನೂ ಪಟ್ಟದ ತೋರಿಸ್ಲೇನಂದ್ರ ಸಿದ್ಧಾರೂಢರು ನಿನ್ನ ಕಾಲಿಗೆ ಬೀಳುತ್ತಾನ ಮಾರಾಯ, ಸಾಕು ನಿನ್ನ ಸವಾಸ, ನೀನು ಮನುಷ್ಯ ಅಂತೂ ಅಲ್ಲ, ನೋಡಾಕ ಬಡಕ ಭಾರಿ ಖಡಕ, ಇಂತ ಪೆಟ್ಟನ ಯಾ ಜಟ್ಟಿ ಕೈಯಾಗ ಸಿಕ್ಕಿಲ್ಲಪ್ಪ. ನಾನನ್ನುವಂತ ಅಹಂಕಾರ ಇತ್ತು, ಅದೆಲ್ಲ ಹೋಯ್ತಪ್ಪ, ಎಲ್ಲ ಹಣ್ಣು ನಿನ್ನವ ಅಂದ. ಅವಾಗ ಸಿದ್ಧಾರೂಢರು ವಿಚಾರ ಮಾಡಿದ್ರು, ಮೆತ್ತಗ ಇವನಿಗೆ ಅಹಂಕಾರ ಕಮ್ಮಿ ಆತ, ಬಾಯ್ ಎಲ್ಲ ಹಣ್ಣು ನನ್ನವ ಅಂದಿಲ್ಲ, ಇದು ಬರೋಬರಿ. ನೋಡು, ನೀನು ಇದರ ಮಾಲಕಲ್ಲ, ನೀನು ಬಂದು ಹೋಗಾವ, ಇದನ್ನೆಲ್ಲ ಬಿಟ್ಟು ಹೋಗಾವ. ಇಡೀ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಪರಮಾತ್ಮರನ್ನ ಅವನದು ಅಂತ ತಿಳ್ಕೊಂಡ ನಾವು ಇದರ ವ್ಯವಹಾರ ಮಾಡ್ಬೇಕಪ್ಪ ಅಂತ ಹೇಳಿ ಅವನ್ ತಲೆಯಾಗಿದ್ದಂತ ಜಟ್ಟಿತನದ ಜಿಡ್ಡು ಬಿಡಿಸಿ ಸಿದ್ಧಾರೂಢರವರಿಗೆ ಆಶೀರ್ವಾದ ಮಾಡಿದ್ರು. ಇಲ್ಪ ನಾ ಮಾತು ಕೊಟ್ಟೇನಿ, ಈ ಹಣ್ಣುಗಳೆಲ್ಲ ನಿನ್ನ ಒಂದವ. ಅವಾಗ ಸಿದ್ಧಾರೂಢ ಆಯ್ತು ನನ್ನವಂತ ತಿಳಿದ ಅರ್ಧ ಹಣ್ಣು ಎಷ್ಟು ಬರ್ತವೆ ಈ ತೋಟದಾಗ, ಅರ್ಧ ನನ್ನವು, ಇನ್ನರ್ಧ ನಿನ್ ಜೀವನಕ್ಕೆ ಬಳಸ್ಬೋ, ಏನ್ ಅರ್ಧ ಅದಾವ ಇಡೀ ಊರಿಗೆ ಹಂಚ, ಪುಣ್ಯ ಬರ್ತಕ್ಕ ಸಿದ್ಧಾರೂಢ ಆಶೀರ್ವಾದ ಮಾಡ್ಬೋದು. ಯಾಕೆ ಪ್ರಶ್ನೆ ಹೇಳಿದ್ವಪ್ಪ ಅಂದ್ರ, ಸಿದ್ಧಾರೂಢಕ್ಕೂ ಗೊತ್ತಿರಲಾರ್ದಂತ ಕಲನ ಇದ್ದಿದ್ದಿಲ್ಲ. 64 ವಿದ್ಯೆಗಳು ಸಿದ್ಧಾರೂಢರಿಗೆ ಗೊತ್ತಿದ್ವು. ಜಟ್ಟಿ ಯುದ್ಧ ಅಥವಾ ಮಲ್ಲ ವಿದ್ಯೆ ಅಂತ ಇದಕ್ಕೆ ಕರೀತಾರ. ಅದ್ರೊಳಗೂ ಸಿದ್ಧಾರೂಢಕ್ಕೂ ನಿಷ್ಣಾತರಿದ್ರು ಅನ್ನೋದಕ್ಕ ಇದು ಹುಬ್ಬಳ್ಳಿಗೆ ಬರೋದಕ್ಕಿಂತ ಮೊದಲು ಅವ್ರ ಸಂಚಾರದೊಳಗಿದ್ದಾಗ ನಡೆದಂತ ಲೀಲ. ಜಟ್ಟಿಯನ್ನ ಮುಗಿಸಿದಂತ ಜಗಜಟ್ಟಿ